ಸೊ ನಮಸ್ಕಾರ ಇರಪ್ಪ ಎಲ್ಲ ಜವಾರಿ ಮಂದಿಗೆ. ನಾವಿವತ್ತು ಹೊಂಟಿವಿ ಕಲ್ಗಟ್ಟಿ ಜಾತ್ರೆಗೆ. ನಮ್ಮ ಫ್ರೆಂಡ್ ಒಬ್ಳೆ ಕಲ್ಗಟ್ಟಿಗಿಂತ ಬರ್ತಾಳೆ ಕಾಲೇಜಿಗೆ. ಸೊ ನಮ್ ಕ್ಲಾಸ್ ಅವ್ರಿಗೆ ಎಲ್ರಿಗೂ ಇನ್ವೈಟ್ ಮಾಡಿದ್ಲ, ಅದಕ್ಕೆ ನಾವೆಲ್ಲರೂ ಕೂಡಿ ಕಲ್ಗಟ್ಟಿಗೆ ಜಾತ್ರೆಗೆ ಹೊಂಟಿವಿ. ಸೊ ಬರ್ರಿ ಕಲ್ಗಟ್ಟಿಗೆ ಜಾತ್ರೆ ಒಳಗೆ ಮಜಾ ಹೆಂಗೈತಿ ಮತ್ತೆ ಜಾತ್ರೆ ಹೆಂಗೈತಿ ತೋರಿಸ್ತೀವಿ. ತೊಟ್ಟಿಲು ನಗರಿ ಅಂತಾನೆ ಪ್ರಸಿದ್ಧಿ ಹೊಂದಿರುವಂತ ಕಲ್ಗಟ್ಟಿಗೆಯ ಗ್ರಾಮ ದೇವಿ ಜಾತ್ರೆಗೆ ನಾವು ಇವತ್ತು ಬಂದಿದ್ವಿ. ಬಂದ ತಕ್ಷಣ ಫಸ್ಟ್ ದೇವಿಯ ದರ್ಶನ ತಗೊಂಡ್ವಿ. ದರ್ಶನ ತಗೊಂಡ್ಮೇಲೆ ನಮ್ಮ ಫ್ರೆಂಡ್ದು ಸಂಗೀತ ಕಾರ್ಯಕ್ರಮ ಇತ್ತು. ಸೊ ಸಂಗೀತ ಕಾರ್ಯಕ್ರಮ ಮುಗಿಸ್ಕೊಂಡ್ವಿ. ಸಂಗೀತ ಕಾರ್ಯಕ್ರಮ ಮುಗಿದ ತಕ್ಷಣ ಸನ್ಮಾನ ಕಾರ್ಯಕ್ರಮ ಇತ್ತು. ಸೊ ಅದನ್ನು ಮುಗಿಸ್ಕೊಂಡ್ವಿ. ಅಲ್ಲೇ ಒಂದೇ ಸಿಚುವೇಶನ್ ಏನ್ ಕ್ರಿಯೇಟ್ ಆಗಿತ್ತಪ್ಪ ಅಂದ್ರೆ, ಹಾಡ್ಕೊಂತ ಒಬ್ಬ ಆರ್ಟಿಸ್ಟ್ ಏನಿದೆ ಒಬ್ರು ಅವನ ನಾಟಕ ಮಾಡಕ್ಕೆ ನಮ್ ದೋಸ್ತ ಕರ್ದಾರಿಪ್ಪ ಅಲ್ಲಿ. ಅದನ್ನ ವಿಡಿಯೋ ಮಾಡಿ ಹಾಕ್ತೀನಿ. ಭಾರಿ ದಾಡ್ಸಿ ಆಗ್ತದ. ನಾವೆಲ್ಲಿ ಮೂವಿ ಹಾಕ್ತೈತೆ ಅಂತ ಮಾಡಿದ್ವಿ, ಭಾರಿ ದಾಡ್ಸಿ ಮಾಡಿದ. ಹಾಕ್ತೇನೆ, ವಿಡಿಯೋ ನೋಡ್ಕೊಂಬರ್ರಿ. ಯಾಕಂದ್ರೆ ಅರ್ಜುನ ಒಬ್ಬರು ಅದಕ್ಕಿಂತ ಶ್ರೇಷ್ಠ ಅಲ್ಲ. ಓಕೆ, ನಾಟಕದ ಕಾರ್ಯಕ್ರಮ ಮುಗಿಸ್ಕೊಂಡು ಇನ್ನೇನು ಹೋಗ್ಬಿಡನ್ ಜಾತ್ರೆ ಕಡೆ ಅಂತಿದ್ವಿ. ಅಷ್ಟ್ರಾಗೆ ನಾವು ನಮ್ಮ ಗ್ರೂಪ್ ಇದ್ದಿದ್ದು ಹುರುಪ್ ನೋಡಿ ಜನ ಏನು ನಮ್ಗೆ ಹೋಗಿ ಬಿಡ್ಲಿಲ್ಲ. ನೆಕ್ಸ್ಟ್ ಜನಪದ ಗೀತೆ ಹೇಳಿ ಚಾಲು ಅದು. ಹಂಗೆ ನಮ್ಮ ಗ್ರೂಪಿಗೆ ಒಂದು ಮೈಕ್ ಕೊಟ್ಬಿಟ್ರೆ. ಸೊ ನಾವು ಹಾಡಿದಂಥ ಒಂದು ಮಜಾ ಭಾರಿ ಐತೆ ನೋಡ್ಬರ್ರಿ, ಇಲ್ಲಿ ಅದನ್ನು ತೋರಿಸ್ತೀನಿ ಈಗ. ನಮಸ್ಕಾರ ರೀ ಜವಾರಿ ಮಂದಿಗೆ. ನಾವು ಇವತ್ತು ಬಂದೀವಿ ಕಲ್ಗಟ್ಟಿಗೆ ಜಾತ್ರೆಗೆ. ಇಲ್ಲೇ ನಮ್ಮ ಫ್ರೆಂಡ್ ಜಾತ್ರೆ ಕರ್ಕೊಂಡ್ಬಂದಿದ್ಲೆ. ಸಾರಿ, ಇಕ್ಕಿ ಅಲ್ಲ, ಇಕ್ಕಿ ಜಾತ್ರೆ ಕರ್ಕೊಂಡ್ಬಂದಿದ್ಲೆ. ಇವಾಗ ಜಾತ್ರೆ ಪ್ರೋಗ್ರಾಮ್ ಎಲ್ಲ ಮುಗ್ದೈತಿ. ಆದರೆ ಇನ್ನು ಆಟ ಆಡೋದೇ ಚಾಲು ಇನ್ಮೇಲೆ ನಮ್ದು. ಸೊ ಇವಾಗ ಮ್ಯಾಲೆ ಹತ್ತು ಸಾತಾರೆ ಎದಕ್ಕೆ ಹತ್ತೈತಿ ಅವ್ರು ಹೋಗ್ತೀವಿ. ಟಿಕೆಟ್ ನೋಡ್ರಿ. ಇವಂಗೆ ಹಿಡ್ಕೊರಪ್ಪ, ಇವಂಗೆ ಯಾರು कविते साला पढ़वावा साल गाया एक तुम चाची बंद आर में मुदरी पाल दारा. कौन है ये लोग, कहाँ से आते हैं? ಎಲ್ಲರೂ ಎಂಜಾಯ್ಮೆಂಟ್ ಒಳಗದಾರ. ಭಾರಿ ಎಂಜಾಯ್ಮೆಂಟ್ ಆಯ್ತು ಇವತ್ತೆ. ನಾವು ಒಂದ್ ಸ್ವಲ್ಪ ಏನೋ ಗನಂದಾರಿ ಕೆಲಸ ಮಾಡಿ ಅಂತೇಳಿ ನಮಗೂ ಇಲ್ಲಿ
ಏನಪ್ಪಾ ಇದೆ ರುಮಾಲು ನಮ್ ದೋಸ್ತಿಗೆ ಸನ್ಮಾನ ಮಾಡ್ಯಾರ ಜಾತ್ರೆ ಒಳಗೆ ಹಾ. ಅನ್ಬೇಕಂದ್ರೆ ಇವೇನ್ ಮಾಡೇ ಇಲ್ಲ ಮಂದಿ ಹಾಕೊಂಡ್ ಅಡ್ಡಾಡ ಇದು ಬೇರೆ ಸನ್ಮಾನ ಎದ್ರ ಸನ್ಮಾನ ಮಾಡ್ಯಾರ ಅಂದ್ರೆ ನಾವು ಯಾರು ಸಿಕ್ಕವರಿಗೆ ಕ್ಯಾಶಿಟ್ ಹಾಕೊಂತ ಅದಕ್ಕೆ ಸನ್ಮಾನ ಮಾಡ್ಯಾರ ನಮಗೆ ಏನಪ್ಪಾ ಅಂದ್ರೆ ಒಬ್ರೆ ಗುಜರಾತ್ಲಿಂದ ಕಲ್ಗಡ್ಗಿ ಜಾತ್ರೆ ನೋಡಕ್ ಬಂದಾರ್ರಿ. ಹಾ ಗುಜರಾತಿಂದ ಬಂದಾರ್ರಿ. ಆದ್ರೆ ಬಂದಿನ ಜಾತ್ರೆ ಪಾತ್ರಿ ಏನ್ ನೋಡಿಲ್ಲ ಹೋಗಿ ಹೊಚ್ಕೊಂಡ್ ಮಕ್ಕೊಂಡ್ಬಿಟ್ಟಿದ್ರು. 2000 years later. ಎಲ್ಲ ಮುಗಿಸ್ಕೊಂಡೆ ಇವ್ರೆ ಚುಮ್ಮರಿ ದಾಣಿ ತಂದೆ ತಿನ್ಸಿದ್ರಪ್ಪ ನಮ್ಗೆ ಇಲ್ಲಿ ಹನುಮಪ್ಪನ ಗುಡಿಯಾಗ. ಇಲ್ಲೇ ಮಕ ನೋಡ್ರಿ ಇಲ್ಲಿ ಒಬ್ಬೊಬ್ರು ಹೆಂಗಾಗ್ಯಾವು. ಹನುಮಪ್ಪನ ಮಗ ಏನಂತಾರ ಹನುಮಪ್ಪನ ಬಾವು ಮಂಗ್ಯಾನ್ ಬಾವು ಅದಂಗೆ ಆಗ್ಯಾವು. ಇಲ್ಲೇ ಇಂಪೋರ್ಟೆಡ್ ಇದ್ದವ್ರು ಇಲ್ಲಿ ಹೊರಗ್ ಬಂದು ಮೆಸೇಜ್ ಮಾಡತ್ತಾರ. ಇಂಪೋರ್ಟೆಡ್ ಮೆಸೇಜ್ ಬರತ್ತಾವು. ಇದಕ್ಕೆ ಎದ್ರಿಬೇಕು ನೋಡಿ ಚೇತನಿಗೆ. ಚೇತನ್ ನನ್ನ ಇವ್ರಲ್ಲೇ ಇಬ್ರೆ ಕಸ ಹೋಗೋದು ಬರಕ್ ಹೋಗ್ಯಾರ. ಕಸ ಹೊಡಿಕೆ ಇಲ್ಲ ಅದಾರ ಅದನ್ನ ತಿಂದ್ರ ಒನ್ನೇಕೆ. ಪಾಪ ಸಾಂಗ್ ಹಾಡ್ ನಡ್ದಳ್ರಿ ಜಗ್ಗಷ್ಟೇ. The next day. ಈಗ ಇಲ್ಲೇ ಬೆಳಗ್ಗೆ ಎದ್ದು ಕೂಡ್ಲೆ ರಾತ್ರಿ ಅಲ್ಲೇ ಮಕ್ಕೊಂಡ್ವಿ ನಮ್ಮ ಫ್ರೆಂಡರ್ ಮನೆಗೆ. ಬೆಳಗ್ಗೆ ಎದ್ದು ಕೂಡ್ಲೆ ಇಲ್ಲೇ ಗುಡ್ಡ ನೋಡಕ್ ಹೋಗೋಣ, ಶಿವನ್ ಗುಡಿ ಐತು ಅಂತ ಹೇಳಿ ಕರ್ಕೊಂಡು ಹೊಂಟಿದ್ದಪ್ಪ. ಟ್ರ್ಯಾಕ್ಟರ್ ಸಿಕ್ಕೈತೆ ನೋಡ್ರಿ ಇಲ್ಲಿ ಗುಡ್ಡ ಹತ್ತನ ಟ್ರ್ಯಾಕಿಂಗ್ ಮಾಡೋಣ ಹಿಂಗೆ ಅಂತೇಳಿ ಟ್ರ್ಯಾಕ್ಟರ್ ಸಿಕ್ಕ ಕೂಡ್ಲೆ ಎಲ್ಲಾರ್ಗಿ ಫಸ್ಟ್ ಹತ್ತಿ ಕುಂದ್ರ ಇವ್ರು. ನೋಡೋಣ ಹೆಂಗೈತಿ ಗುಡ್ಡ. ಬಿರುಗಾಳಿ ಚಳಿಗೆ ಅಳುಕದೆ ಮುಂದೆ ಸಾಗುವೆ. ಕಡೆಯಕ್ಕೂ ದೊಡ್ಡ ಗುಡ್ಡ ಹತ್ತಿಸಿ ಕರ್ಕೊಂಬಂದಾರ್ರಿ ಇಲ್ಲಿ ಗುಡಿಗೆ. ಬಿಲ್ಪತ್ರೆ ತುಳಸಿ ಮಾರಪ್ನ ಪೂಜೆಗೆ ಬಂದು ಮಾದೇವನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವನಿಮ್ಮ ನೀವು ಬಂದಿಲ್ಲ ದುಂಡು ಮಲ್ಲಿಗೆ ನಪಾಳೆ ಬೆಳಗಿಯುನಿ ತುಪಾವ ಕಾಸಿಯುನಿ ಕಿತ್ತಾಳೆ ಮಣ್ಣ ತಂದಿಯುನಿ ಬೆಟ್ಟದ ಮಾದೇವ ನದಿಯೆಂದು ಅವನಿಗೆ ಹಟಿ ಹಂಬನವ ಮರಿತಾರೋ ಮಾದೇವ ನೀವೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ರೋಗ ತೊರೆದು ಯಾರೋ ಗುಡುಗುಡಿಯ ಕಡೆಕು ಬೆಟ್ಟ ಹತ್ತಿದ್ವಿ ನೋಡ್ರಿಪ್ಪ. ಎಲ್ಲ ಇಲ್ಲಿ ಮೇಲೆ ಕೈ ಮುಗಿಯೋಕೆ ಬರ್ತೀವಿ. ಸೊ ವ್ಯೂ ಹಿಂಗೈತ್ ನೋಡ್ರಿ ಇಲ್ಲಿ ಗುಡ್ಡ. ಅಲ್ಲೋಡ್ ಹೆಂಗ್ ಕೂಡ ಆತಾರೆ ಎಲ್ರು. ಯಾಕ್ರಿ ಹೆಂಗ್ ಕಾಣಿಸ್ತಿದೆ?
ಕಷ್ಟಪಟ್ಟೆ ಭಾಳ ತ್ರಾಸ್ಲಿ ಹತ್ತೀವಿ. ಹಿಂಗೆ ಸೀದಾ ಒಮ್ಮೆ ಹಿಂಗೈತಿ ಗುಡ್ಡ, ಮತ್ತೆ ಈಗ ಒಳ್ಳೆ ಇಳಿಬೇಕು ನೋಡ್ರಿ. ಈಗ ನೆಕ್ಸ್ಟ್ ಇಳಿಯೋದೀಗ. ಬರ್ರಿ ಬರ್ರಿ. ಸೊ ನಾವು ಇಷ್ಟೊತ್ತು ಹತ್ತಿ ಇಳಿದ ಜಾಗ ಅಲ್ಲಿ ಮ್ಯಾಲೆ ಐತಿ ನೋಡ್ರಿಪ್ಪ, ಅಲ್ಲಿ ಹೋಗ್ಬೇಕು. ಇಲ್ಲಿಂದ ಹತ್ತಿ ಒಳ್ಳೆ ಇಳಿದು ಗುಡಿ ಕಡೆ ಬಂದ್ವಿ.